ಅಲ್ಲಿಗೆ ಕೊಡುಗೊಂದು ಮುತ್ತು. ನಿಮ್ಮಂತ ಶ್ರೀಮಂತರೆಂಬ ಹುಡುಗಿಗೆ ನಾನು ಸುತ್ತು ಹಾಕಿ ತುಟಿಗೆ ಮುತ್ತು ಕೊಡುವಾಗ ಸುತ್ತಿಟ್ಟು ಸಲುವಿ ಜೋಪಾನ ಮಾಡಿದ ನಿಮ್ಮ ಅಣ್ಣನ ಕೈಯಾಗ ನಾವೇನಾದ್ರೂ ಸಿಕ್ ಬಿದ್ರ ನಮ್ಮಿಬ್ಬರ ಕತಿ ಅಷ್ಟೇ. ಸುರೇಶ್, ನಮ್ಮ ಅಣ್ಣ ಅಷ್ಟೊಂದು ಗುಂಡಾಗಿರಿ ಮಾಡ್ತಾ ಇದ್ದಾನ? ನೋಡು ಪುಷ್ಪ, ನೀನು ತಿಳಿದುಕೊಂಡಂತೆ ನಿಮ್ಮ ಅಣ್ಣ ಅಷ್ಟೊಂದು ಸರಳ ಜೀವಿ ಅಲ್ಲ. ಆ ಕೆಟ್ಟ ಪ್ರಚಂಡಗೌಡನ ದುಸ್ಸಂಗದ ಫಲದಿಂದ ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದಾನೆ. ಏನೋ ಹಿರಿಯರು ಗಳಿಸಿದ ಆಸ್ತಿ ಇದೆ ಅಂತ ನಿಮ್ಮಣ್ಣ ಸಿಡಿದದ್ದ ಸೇಡಿನ ಹುಲಿಯಾಗಿ ಇಲಿಯಂತಿರುವ ಬಡಬಗರನ್ನು ಅಂಜಿಸಿಕೊಳ್ತಿದ್ದಾನೆ ಅಷ್ಟೇ. ಅಂದ್ರೆ ನಮ್ಮಣ್ಣ ಹೆದರಿಸಿಕೊಳ್ತಾನೆಂಬ ಭಾವನೆ ನಿಮ್ದು? ಅದರಲ್ಲೇನೋ ನಸು ಸಂಶಯವಿಲ್ಲ. ನಿಮ್ಮಣ್ಣ ಕೆರಳಿದ ಬೆಂಕಿ ಚೆಂಡಾದರೆ ಆ ಗೌಡ ಬಿರುಗಾಳಿಯಾಗಿ ಬೀಸಿ ನಮ್ಮನ್ನು ಸುಟ್ಟು ಹಾಕದೆ ಬಿಡಲಾರರು. ಅವರು ಮಹಾ ಕಟುಕರು, ಕೊಲೆಗಡಕರು, ಅನ್ಯಾಯ ಅತ್ಯಾಚಾರ ಮಾಡುವ ವಿಶ್ವಾಸಘಾತಕರು. ಅವ್ರು ಏನೇ ಮಾಡಲಿ ಸುರೇಶ್, ನಾವು ಮಾತ್ರ ಹೆದರುದೇ ಬೇಡ. ನೋಡಿ, ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿಕೊಂಡಿದ್ದೀನಿ. ಮೇಲಾಗಿ ಕೂಡಿ ಆಡಿ ಕೂಡಿ ಕಲಿತು ಮನಸೋತು ಹೋಗಿದ್ದೀನಿ. ನಮ್ಮಿಬ್ಬರ ಪ್ರೀತಿಯ ಮುಂದೆ ಯಾವ ಗೋಮುಖ ವ್ಯಾಘ್ರರ ಹೋರಾಟ ನಡೆಯುವುದಿಲ್ಲ. ನಡೆಯಲಿ ನಡೆಯದಿಲ್ಲ ಇರಲಿ ಪುಷ್ಪ, ನಮಗೆಲ್ಲ ಯಾಕೆ ಬೇಕು ಈ ಕಷ್ಟ? ಈ ಬಲವಿಲ್ಲದ ಬಡವನ ಕೈ ಹಿಡಿಯಲು ನಿಂತರೆ ನಿನಗಾಗುವುದು ನಷ್ಟ. ಈಗ ಸುಮ್ಮನೆ ನನ್ನ ಮಾತು ಕೇಳಿ ನಿಮ್ಮ ಮನೆಗೆ ಹೊರಟು ಹೋಗುವುದು ಬೆಸ್ಟ್. ಇಲ್ಲ ಅಂದರೆ ಬಾಳೆ ದಿನಿಂದ ಬೆಳೆದ ಈ ನಮ್ಮ ದೇಹಗಳು ತುಂಡು ತುಂಡಾಗುವುದು ಜೋಕೆ. ನೋಡಿ, ನಾವಿಬ್ರು ಜೋಡಿ ಹಕ್ಕಿಯಾಗಿ ಬಾಳೋಣ. ಇದಕ್ಕೆ ನಮ್ಮ ಅಣ್ಣನಾಗಲಿ ಆ ಗೌಡನಾಗಲಿ ಯಾರದೇ ಕೆಟ್ಟ ಕಣ್ಣು ನಮ್ಮ ಮೇಲೆ ಬಿದ್ದರೆ ಅವ್ರ ಕಣ್ಣನ್ನು ತಪ್ಪಿಸಿ ಬೇರೆ ಕಡೆಗೆ ಹೋಗಿ ಹಾಯಾಗಿರೋಣ. ಪುಷ್ಪ, ನಿನ್ನ ತಲೆ ಕೆಟ್ಟಿದೆ ತಾನೇ? ನೀನೇನು ಕಲಿಯದ ಹುಡುಗಿ ಅಲ್ಲ, ನೀನು ದೊಡ್ಡ ವಿದ್ಯಾವಂತಳು, ಗುಣವಂತಳು, ಒಬ್ಬ ಜಮೀನ್ದಾರ್ ತಂಗಿ ಕೂಡ. ಹೀಗಿರುವಾಗ ನನ್ನಂತ ಕಡು ಬಡವನ ಕೈ ಹಿಡಿಯಲು ಬಯಸುತ್ತಿರುವುದು ತಿರುಕೊನೊಬ್ಬ ಕನಸಿನಲ್ಲಿ ಕೈ ಹಿಡಿದಂತೆ ಸರಿ. ಸುಖ ಭೋಗಾದಿಯಲ್ಲಿ ಮೆರೆಯುತ್ತಿರುವ ನೀವೆಲ್ಲಿ? ಅರೆ ಹೊಟ್ಟೆ ಉಂಡು ಅರೆ ಹಾಸಿಗೆ ಮೇಲೆ ಮಲಗುತ್ತಿರುವ ಈ ಬಡವನಲ್ಲಿ ನಿನ್ನ ತಲೆಯಲ್ಲಿ ಮೂಡಿದ ಈ ಹುಚ್ಚು ಪ್ರೀತಿಯನ್ನು ತೆಗೆದುಹಾಕುವುದು ಉಚಿತ. ಸುರೇಶ್, ಯೋಚಿಸಿ ನೋಡು. ಅಕ್ಕ ಅಣ್ಣಂದಿರ ಸಲುವಾಗಿ ನಿನ್ನ ಪ್ರೀತಿಸಿದ ಪ್ರೇಮಿಯನ್ನು ದೂರ ಮಾಡಬೇಡಿ. ಐ ಲವ್ ಯು ಸುರೇಶ್, ಐ ಲವ್ ಯು. ಪುಷ್ಪ, ನಿನ್ನ ತಲೆ ಕೆಟ್ಟಿದ್ದಾನೆ. ನೀನೇನು ಕಲಿಯದ ಹುಡುಗಿ ಅಲ್ಲ, ನೀನು ದೊಡ್ಡ ವಿದ್ಯಾವಂತಳು, ಗುಣವಂತಳು, ಶ್ರೀಮಂತನ ತಂಗಿ ಕೂಡ. ಹೀಗಿರುವಾಗ ನನ್ನಂತ ಕಡು ಬಡವನ ಕೈ ಹಿಡಿಯಲು ಬಸುತ್ತಿರುವುದು ತಿರುಕನೊಬ್ಬ ಕನಸಿನಲ್ಲಿ ಕೈ ಹಿಡಿದಂತೆ ಸರಿ. ಯಾಕೆ ಸುರೇಶ್, ಬಡವರಾದ್ರ ಮಾತ್ರಕ್ಕೆ ನೀವು ಮನುಷ್ಯರಲ್ವೇ? ನೋಡಿ, ಬಯಸಿ ಬಂದ ಹೆಣ್ಣೊಂದು ನಿಮ್ಮ ಕಣ್ಣು ಮುಂದೆ ನಿಂತು ಕಣ್ಣೀರು ಹಾಕಿ ಕೈ ಹಿಡಿಯಲು ಕರೆಯುತ್ತಿರುವಾಗ ನೀವು ಕಟುಕರಾಗುವುದು ಸರಿಯಲ್ಲ ಸುರೇಶ್, ಸರಿಯಲ್ಲ. ಆದರೂ ಪುಷ್ಪ, ವಿಚಾರ ಮಾಡಿ ಮುನ್ನಡಿ. ಆವೇಗದ ಆತುರತೆ ಹಿತವಲ್ಲ. ಎನ್ನ ಮೆಚ್ಚಿ ನನ್ನ ಮದುವೆಯಾಗಲು ತಾವೇನು ಮುಂದಾಗಬಹುದು. ಆದರೆ ನಾಳೆ ಬಡತನ ಸಿರಿತನದ ತಾರತಮ್ಯದ ಬೆಂಕಿ ಎತ್ತಿ ನಿಮ್ಮಣ್ಣನ ಸಿಟ್ಟೆಂಬ ಸುತ್ತಿ ಏಟಿಗೆ ಬಲಿಯಾಗಬೇಕಾಗುತ್ತದೆ. ಅದು ಅಲ್ಲದೆ ಜಮೀನ್ದಾರದ ಮನೆತಂದ ಹಳೆಯನ್ನಾಗಿ ಈ ಬಡ ಯುವಕನನ್ನು ನಿಮ್ಮಣ್ಣ ಬರಮಾಡಿಕೊಳ್ಳಲು ನಿಮ್ಮಣ್ಣ ಅದೆಂದಿಗೂ ಒಪ್ಪಿಕೊಳ್ಳಲಾರ ಪುಷ್ಪ, ಅದೆಂದಿಗೂ ಒಪ್ಪಿಕೊಳ್ಳಲಾರ. ನೋಡಿ, ನಿಮ್ಮನೆ ಮೆಚ್ಚಿ ಮದುವೆ ಆಗವಳು ನಾನು. ಇದಕ್ಕೆ ನಮ್ಮಣ್ಣ ಅಡ್ಡಿ ಆದರೆ ಅವನ ಮನೆಯನ್ನು ಬಿಟ್ಟು ನಿಮ್ಮ ಹಿಂದೆ ಓಡಿ ಬರಲು ನಾನು ಸಿದ್ಧಳಿದ್ದೀನಿ. ಇದು ಸುಳ್ಳಲ್ಲ ಸುರೇಶ್, ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಕೊರಳಿಗೆ ತಾಳಿ ಕಟ್ಟುವ ಪತಿ ದೇವರು ನೀವೇ. ಈ ಪುಷ್ಪ ಕೊಟ್ಟ ಮಾತು ಯಾವತ್ತೂ ತಪ್ಪಿ ನಡೆಯುವುದಲ್ಲ. ಆದರೂ ಪುಷ್ಪ, ಈ ವಿಷಯದಲ್ಲಿ ಮಾತ್ರ ನನಗೆ ಧೈರ್ಯ ಸಾಲ್ತಿಲ್ಲ. ಮತ್ತೆ ಭೇಟಿಯಾಗೋಣ, ನನಗೆ ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಬರಲೇ. ನಿಲ್ಲು ಸುರೇಶ್.
ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಕಾಟವ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗವ ಮಾಯೇ ಗಾಂಧಾರಿಯಂತೆ ಮುಂದರ ಜಾಯೇ ಮಂದಹಾಸ ಆಹಲುನೆಯ ಸಾವರನಾಥ ಛೇ ಹೋಗಿ ಬಿಟ್ರು ಹೋಗ್ಲಿ. ಅಂಬಿಗನನ್ನು ನಂಬಿ ನಾನು ಇಲ್ಲಿಗೆ ಬಂದ್ರೆ ನಡು ನೀರಿನಲ್ಲಿ ಕೈ ಕೊಟ್ಟು ಹೋಗಿ ಬಿಟ್ರು. ಹೋಗು, ಹೇಗಾದರೂ ಮಾಡಿ ನಾನು ಕೂಡ ದಡ ಸೇರಿದ್ರೆ ಇತ್ತು.